ಆಯತೊಲ್ಲಾ ಅಲಿ ಖಮೇನಿ ಇರಾನ್ನ ಪರಮೋಚ್ಚ ನಾಯಕ. 30 ವರ್ಷಗಳಿಗೂ ಅಧಿಕ ಕಾಲ ಇರಾನ್ನ ತನ್ನ ಬಿಗಿಮುಷ್ಟಿಯಲ್ಲಿರಿಸಿದ್ದ ಖಮೇನಿಯ ಯುಗಾಂತ್ಯವಾಗಿದೆ. ಇಸ್ರೇಲ್ ಹಾಗೂ ಅಮೆರಿಕ ಜಂಟಿಯಾಗಿ ನಡೆಸಿದ ದಾಳಿಯಲ್ಲಿ ಇರಾನ್ನ ಖಮೇನಿ ಸಾವನ್ನಪ್ಪಿದ್ದಾರೆ. ಆದರೆ ಖಮೇನಿ ಹತ್ಯೆಯಾಗಿ 7 ವಾರ ಕಳೆದರೂ ಕೂಡ ಯಾಕೆ ಅಂತ್ಯಕ್ರಿಯೆ ಮಾಡಿಲ್ಲ ಅನ್ನೋ ಪ್ರಶ್ನೆ ಮೂಡಿದೆ. ಇರಾನ್ ದೇಶದ ನ್ಯಾಷನಲ್ ಹೀರೋ ಆಯತುಲ್ಲಾ ಅಲಿ ಖಮೇನಿ ಅವರ ಹತ್ಯೆಯಾಗಿ ಬರೋಬ್ಬರಿ 7 ವಾರಗಳು ಕಳೆದಿದೆ. ಕಳೆದ ಫೆಬ್ರವರಿ 28ರಂದು ಅಮೆರಿಕ ಮತ್ತು ಇಸ್ರೇಲ್ ನಡೆಸಿದ ಜಂಟಿ ವೈಮಾನಿಕ ದಾಳಿಯಲ್ಲಿ ಆಯತೊಲ್ಲಾ ಅಲಿ ಖಮೇನಿ ಹತ್ಯೆಗೀಡಾಗಿದ್ದರು. ತನ್ನ ರಾಷ್ಟ್ರೀಯ ನಾಯಕನನ್ನ ಕಳೆದುಕೊಂಡರೂ ಇರಾನ್ ಹೋರಾಟವನ್ನ ಮುಂದುವರೆಸಿದೆ. ಆದರೆ ಹತ್ಯೆಯಾಗಿ 7 ವಾರ ಕಳೆದರೂ ಇರಾನ್ ಇದುವರೆಗೂ ಆಯತೊಲ್ಲಾ ಅಲಿ ಖಮೇನಿ ಅವರ ಅಂತ್ಯ ಸಂಸ್ಕಾರ ನೆರವೇರಿಸದಿರುವುದು ಸಾಕಷ್ಟು ಊಹಾಪೋಹಗಳಿಗೆ ಎಡೆಮಾಡಿಕೊಟ್ಟಿದೆ. ಹೌದು, ಆಯತುಲ್ಲಾ ಅಲಿ ಖಮೇನಿ ಹತ್ಯೆ ಬಳಿಕ ಇರಾನ್ ತನ್ನ ರಾಷ್ಟ್ರೀಯ ನಾಯಕನನ್ನ ಕಳೆದುಕೊಂಡು ಅನಾಥವಾಗಿದೆ. ಆದಾಗ್ಯೂ ಅದು ನೂತನ ಸರ್ವೋಚ್ಚ ನಾಯಕ ಮೊಸ್ತಫಾ ಅಲಿ ಖಮೇನಿ ನಾಯಕತ್ವದಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧದ ಹೋರಾಟವನ್ನ ಮುಂದುವರೆಸಿದೆ. ಆದರೆ 7 ವಾರ ಕಳೆದರೂ ಆಯತುಲ್ಲಾ ಅಲಿ ಖಮೇನಿ ಅವರನ್ನ ಸಂಪ್ರದಾಯದಂತೆ ಬೀಳ್ಕೊಡಲು ಇರಾನ್ ಮುಂದಾಗದಿರುವುದು ಹಲವು ಅನುಮಾನಗಳನ್ನ ಮೂಡಿಸಿದೆ. ಮುಸ್ಲಿಂ ಸಂಪ್ರದಾಯದಂತೆ ಆಯತುಲ್ಲಾ ಅಲಿ ಖಮೇನಿ ಇಷ್ಟೊತ್ತಿಗೆ ಮಣ್ಣಾಗಿ 50 ದಿನಗಳೇ ಕಳೆದಿರಬೇಕಿತ್ತು. ಆದರೆ ಇರಾನ್ ಇದುವರೆಗೂ ಸಂಪ್ರದಾಯದಂತೆ ಆಯತುಲ್ಲಾ ಖಮೇನಿ ಅಂತ್ಯ ಸಂಸ್ಕಾರ ನೆರವೇರಿಸಿಲ್ಲ. ಇದಕ್ಕೆ ತಜ್ಞರು ಭಯದ ಕಾರಣ ನೀಡಿದ್ದಾರೆ. ಹೌದು, ಆಯತುಲ್ಲಾ ಅಂತ್ಯ ಸಂಸ್ಕಾರದ ವಿಧಿವಿಧಾನಗಳನ್ನು ನೆರವೇರಿಸಲು ಅವರ ಮಗ ಮೊಸ್ತಫಾ ಅಲಿ ಖಮೇನಿ ಸೇರಿದಂತೆ ಇಡೀ ಇರಾನ್ ಆಡಳಿತ ಹೊರಗೆ ಬಹಿರಂಗವಾಗಿ ಕಾಣಿಸಿಕೊಳ್ಳಬೇಕು. ಇದು ಅಮೆರಿಕ ಮತ್ತು ಇಸ್ರೇಲ್ಗೆ ತಮ್ಮ ಗುರಿಗಳನ್ನು ಹೊಡೆಯಲು ಅವಕಾಶ ಮಾಡಿಕೊಡುತ್ತದೆ. ಈ ಭಯವೇ ಆಯತುಲ್ಲಾ ಅಲಿ ಖಮೇನಿ ಅಂತ್ಯ ಸಂಸ್ಕಾರವನ್ನ ಮುಂದೂಡಲು ಕಾರಣ ಎನ್ನಲಾಗಿದೆ. ತಂದೆಯ ಅಂತ್ಯಕ್ರಿಯೆ ನೆರವೇರಿಸಲು ಮೊಸ್ತಫಾ ಅಲಿ ಖಮೇನಿಗೆ ಭಯ ಕಾಡ್ತಿದೆ. ಇಸ್ಲಾಮಿಕ್ ಸಂಪ್ರದಾಯದಂತೆ ಮತ್ತು ಸರ್ಕಾರಿ ಗೌರವದಂತೆ ಅಲಿ ಖಮೇನಿಯನ್ನ ಮಣ್ಣು ಮಾಡಲು ಮೊಸ್ತಫಾ ಅಲಿ ಖಮೇನಿಯೂ ಸೇರಿದಂತೆ ಇಡೀ ಇರಾನ್ ಆಡಳಿತ ಹೊರಗೆ ಬರಬೇಕು. ಸದ್ಯ ಅಮೆರಿಕ ಮತ್ತು ಇಸ್ರೇಲ್ ದಾಳಿಯ ಭೀತಿಯ ಹಿನ್ನೆಲೆಯಲ್ಲಿ ಮೊಸ್ತಫಾ ಅಲಿ ಖಮೇನಿ ಇದುವರೆಗೂ ಒಮ್ಮೆಯೂ ಬಹಿರಂಗವಾಗಿ ಕಾಣಿಸಿಕೊಂಡಿಲ್ಲ. ಒಬ್ಬ ಸರ್ವೋಚ್ಚ ನಾಯಕನನ್ನ ಕಳೆದುಕೊಂಡಿರುವ ಇರಾನ್ ಮತ್ತೋರ್ವ ಸರ್ವೋಚ್ಚ ನಾಯಕನನ್ನ ಕಳೆದುಕೊಳ್ಳಲು ಸುತಾರಾಮ್ ತಯಾರಿಲ್ಲ. ಇರಾನ್ ಸರ್ಕಾರ ಆಯತುಲ್ಲಾ ಅಲಿ ಖಮೇನಿ ಅಂತ್ಯಕ್ರಿಯೆಗೆ ಮಶಾದ್ ನಗರ ಆಯ್ಕೆ ಮಾಡಿಕೊಂಡಿದೆ. ದೇಶದ ಈಶಾನ್ಯ ಭಾಗದಲ್ಲಿರುವ ಈ ನಗರ ಆಯತುಲ್ಲಾ ಹುಟ್ಟೂರು. ಅಲ್ಲದೆ ಈ ನಗರ ತುರ್ಕ್ಮೇನಿಸ್ತಾನ್ ಗಡಿಯಲ್ಲಿದ್ದು ಇಸ್ರೇಲ್ನಿಂದ ದೂರದಲ್ಲಿದೆ. ಹೀಗಾಗಿ ಆಯತುಲ್ಲಾ ಅಂತ್ಯ ಸಂಸ್ಕಾರದ ವೇಳೆ ಮೊಸ್ತಫಾ ಅಲಿ ಖಮೇನಿ ಮೇಲೆ ದಾಳಿ ಮಾಡುವ ಇಸ್ರೇಲ್ ಯೋಜನೆಗಳು ಅಷ್ಟು ಸುಲಭವಾಗಿ ಕೈಗೂಡದು. ಇದೇ ಕಾರಣಕ್ಕೆ ಇರಾನ್ ಆಡಳಿತದ ಆಯತುಲ್ಲಾ ಅಲಿ ಖಮೇನಿ ಅಂತ್ಯಕ್ರಿಯೆಗೆ ಮಶಾದ್ ನಗರ ಆಯ್ಕೆ ಮಾಡಿಕೊಂಡಿದ್ದರೂ ಅಂತ್ಯಕ್ರಿಯೆ ಯಾವ ದಿನ ನಡೆಯಲಿದೆ ಎಂಬುದನ್ನು ಸ್ಪಷ್ಟಪಡಿಸಿಲ್ಲ. ಇರಾನ್ ತನ್ನ ಅತ್ಯಂತ ಪ್ರೀತಿಪಾತ್ರ ಸರ್ವೋಚ್ಚ ನಾಯಕನಿಗೆ ಗೌರವದ ವಿದಾಯ ಹೇಳಲು ಪರದಾಡುತ್ತಿದೆ. ಭದ್ರತೆ ವಿಚಾರಕ್ಕೆ ಮೊಸ್ತಫಾ ಅಲಿ ಖಮೇನಿಯನ್ನ ಹೊರಜಗತ್ತಿಗೆ ಕರೆತರಲು ಇರಾನ್ ಆಡಳಿತ ಚಿಂತಿಸುತ್ತಿದೆ. ಹೀಗಾಗಿ ಹತ್ಯೆಯಾಗಿ 7 ವಾರ ಕಳೆದರೂ ಆಯತುಲ್ಲಾ ಅಲಿ ಖಮೇನಿ ಅವರ ಅಂತ್ಯ ಸಂಸ್ಕಾರ ನೆರವೇರಿಲ್ಲ. ಅದೇ ರೀತಿ ಆಯತುಲ್ಲಾ ಅವರ ಶವವನ್ನ ಎಲ್ಲಿ ಇಡಲಾಗಿದೆ ಎಂಬ ಮಾಹಿತಿಯನ್ನ ಇರಾನ್ ಹೊರಜಗತ್ತಿಗೆ ತಿಳಿಸಿಲ್ಲ. ಅಂತ್ಯ ಸಂಸ್ಕಾರ ನೆರವೇರುವವರೆಗೂ ಶವವನ್ನ ರಹಸ್ಯ ಸ್ಥಳದಲ್ಲಿ ಸುರಕ್ಷಿತವಾಗಿ ಇಟ್ಟಿರುವುದು ಸ್ಪಷ್ಟ.